ಸೊ ಈಗ ಎದ್ದ ತಕ್ಷಣ ನಾವು ಹೊಂಟೀವಿ ಈಗ ಜಳಕ ಮಾಡಿ ಅರ್ಬಿ ಹಾಕೊಂಡು ಮಂತ್ರಾಲಯಕ್ಕೆ ದರ್ಶನಕ್ಕೆ ಸ್ವಲ್ಪ ಈಗ ತೋರಿಸ್ತೀನಿ ಬರೀ ಹೊರಗಿಂದ ಹೆಂಗೈತತ್. ಇಲ್ಲಿ ಪ್ರತಿಯೊಂದು ಲೈಟ್ ಕಂಬಿಗೆ ಲೈಟ್ ಅದಾವಲ್ಲಿ ಗೊತ್ತಿಲ್ರಿ, ಬಟ್ ಸ್ಪೀಕರ್ ಅಂತೂ ಎಲ್ಲ ಕಂಬಕ್ಕೂ ಅದಾವೆ. ಅಂದ್ರೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದೆಲ್ಲ ಈ ಸ್ಪೀಕರ್ ಹಾಕ್ತಾರಲ್ಲ ಸಾಂಗ್. ತಣ್ಣು ಭಾಳ ಇರ್ತೈತೆ ರೀ, ಯಾಕಂದ್ರೆ ನಾವು ಎಲ್ಲಿದ್ದೀವಲ್ರಿ ಅಲ್ಲಿ ತುಂಗಭದ್ರಾ ನದಿ ಐತ್ರಿ, ಇಲ್ಲಿ ಐತೆ ನೋಡ್ರಿ ನದಿ. ರಾತ್ರಿ ತಂಪು ಭಾಳ ಇರ್ತೈತೆ ರೀ ಇಲ್ಲಿ, ತುಂಗಭದ್ರಾ ನದಿ ರೀ ಇದು. ಈಗ ನಾವು ದರ್ಶನಕ್ಕೆ ಹೋಗೋಣ ಬರ್ರಿ. ಸೊ ಗಾಯ್ಸ್ ನಾವೀಗ ಮಾಡತ್ತೀವಿ ಚೆಕ್ಔಟ್. ಇಲ್ಲಿಂದ ಚೆಕ್ಔಟ್ ಮಾಡಿ ಡೈರೆಕ್ಟ್ ಹೋಗ್ತೀವಿ ನಾವು ಮಂತ್ರಾಲಯಕ್ಕೆ ದೇವಸ್ಥಾನಕ್ಕೆ. ಅಲ್ಲಿ ಹೋಗಿ ದರ್ಶನ ತೊಗೊಂಡು ಮತ್ತೆ ಮುಂದೆ ಎಲ್ಲಿ ಹೋಗ್ಬೇಕಂತ ವಿಚಾರ ಮಾಡ್ತೀವಿ. ನಂದ ಬೆಬ್ಬಿ ಇದ್ರಾಗ ಎಲ್ಲೆಲ್ಲಿ ಹೋಗಿವು ನಮಗೆ ಗೊತ್ತ್ರಿ, ಎಲ್ಲಿ ಹೋಗಿವು ಎಲ್ಲಿಲ್ಲೋ ಎಟ್ರ ಹತ್ರಿ. ಇಲ್ಲಿ ರೂಮ್ಗೊಳಗೆ 24 ತಾಸು ನೀರು ಇರ್ತಾವ್ರಿ, ಎಲ್ಲಿ ಹೋಗಿರಿ. ಮತ್ತು ರೂಮ್ ಚಲೋ ಅದಾವ್ರಿ. ಮತ್ತು ಇಲ್ಲಿ ಸ್ಟ್ರಿಕ್ಟ್ಲಿ ನಾನ್ ವೆಜ್ ಅಲೌಡ್ ಇಲ್ರಿ, ಇಲ್ಲಿ ಯಾರು ಮಾಡಂಗೂ ಇಲ್ಲ ಮಂತ್ರಾಲಯದಾಗ. ಬ್ಯಾಗಿಟ್ಟು ಹೋಗ್ತೀವ್ರಿ ನಾವೀಗ ಹೊಂಟೆ ಬಿಟ್ಟು ನೋಡ್ರಿಪ್ಪ ಮಂತ್ರಾಲಯ ದೇವಸ್ಥಾನಕ್ಕೆ ದರ್ಶನ ಮಾಡಾಕ. ಸಿಗೋಣ ದೇವಸ್ಥಾನದೊಳಗೆ. ಹಿಂಗೈತೆ ನೋಡ್ರಿ ಹೊರಗಿನ ಔಟ್ ಸೈಡ್. ಇಲ್ಲಿ ಶ್ರೀಕೃಷ್ಣ ದೇವರು ತಗೊಂಡಿದ್ದ ಅವತಾರಗಳೆಲ್ಲ ಇಲ್ಲಿ ಇದರಲ್ಲಿ ಕುಂತೊಳಗೆ. ಪಾಳೆ ಹಚ್ಚೋದು ಎಲ್ಲಿ ಗೊತ್ತಿರಲಿಲ್ಲ, ನಾವು ಡೈರೆಕ್ಟ್ ಒಳಗೆ ಹೋಗ್ಬೇಕು ಮಾಡಿದ್ವಿ. ಆಮೇಲೆ ಅವ್ರಂದ್ರೆ ಇಲ್ಲಿ ಪಾಳೆ ಹಚ್ಚಿ ಹೋಗ್ಬೇಕಂತ. ಇನ್ನು ಮುಂದೆ ಐತೆ ಪಾಳೆ ಹಚ್ಚೋದು. ಪಾಳೆ ಹಚ್ಚಿ ನೋಡ್ರಿ ಇಲ್ಲಿ ಎಲ್ಲ ಶ್ರೀಕೃಷ್ಣ ದೇವರ ಮತ್ತು ವಿಷ್ಣು ಅವನ ಅವತಾರ ಮತ್ತು ಹನುಮತ್ ದೇವರು ಶ್ರೀರಾಮ ಎಲ್ಲ ಅದಾರ ಇಲ್ಲಿ. ಇಲ್ಲೇ ಲೈನ್ದಾಗ ಹತ್ತಿ ಹೊಂಟಿವ್ರಿ ದರ್ಶನ ಮಾಡಕ್ಕೆ. ಈಗ ಎಲ್ಲಿ ನೋಡಿದ್ರು ಬರೀ ಶ್ರೀರಾಮ ಮತ್ತು ವಿಷ್ಣು ಕೃಷ್ಣ ಇವರೇ ತುಂಬ್ಯಾರ್ರಿ. ಇವರಲ್ಲಿ ಇರ್ಬೋದ್ರಿ ಅದೆಲ್ಲ ಸ್ಟೋರಿ. ಬಂದಿದ್ದು ಈಗ ಎಲ್ಲಿದೆ ಅಂತ ಹೇಳ್ತಿರಲ್ಲ, ಬರ್ರಿ ಮಂತ್ರಾಲಯಕ್ಕೆ. ನಾವು ಇದು ಫಸ್ಟ್ ಟೈಮ್ ರೀ ಬಂದಿದ್ದು ಮಂತ್ರಾಲಯಕ್ಕೆ. ಎಲ್ಲ ತುಂಬ ನೆಮ್ಮದಿ ಅನಿಸ್ತಾ ಇದೆ. ಇಲ್ಲಿ ಶಾಂತವಾದ ವಾತಾವರಣ. ರಶ್ನು ಭಾಳ ಐತ್ರಿ ಹೊರಗಡೆ. ಸರ್ವ ದರ್ಶನ ಇಲ್ಲಿ ಹೇಳ್ತಾರು ಶ್ರೀರಾಮರು ಸೀತಾ ಹುಡ್ಕಕ್ಕೆ ಬಂದಿರತ್ತಿಲ್ಲಿ. ಮತ್ತು ಕೃಷ್ಣ ಮತ್ತು ಅರ್ಜುನ ಇಲ್ಲಿ ಬಂದು ತಮ್ಮ ಸ್ಪರ್ಶವನ್ನು ಸ್ಪರ್ಶಿಸಿ ಹೋಗ್ಯಾರತ್ತ. ಇಷ್ಟು ನಾವು ತಿಳ್ಕೊಂಡಿವಿ, ಮುಂದಿನ ನಮಗೆ ಗೊತ್ತಿಲ್ಲ. ಇವತ್ತು ರಶ್ ರಾಯಲ್ ಮಾಡಿದ್ದೀವ್ರಿ ನಾವು ಬಂದಿದ್ದು ಶನಿವಾರ, ಬಟ್ ಇಲ್ಲಿ ಭಾಳ ರಶ್ ಐತ್ರಿ. ಮುಂದಿನ ಎಷ್ಟು ಲೈನ್ ಐತೆ ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಆಗ್ತೀವಿ. ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಶರ್ಟ್ ಮತ್ತು ಬನಿಯನ್ ತೆಗೆದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೋಗಬೇಕು. ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಶರ್ಟ್ ಮತ್ತು ಇಲ್ಲಿ ನಮ್ಮದು ದರ್ಶನ ಆಯ್ತು, ಹೊರಗೆ ಹೊಂಟಿವಿ. ನೋಡಿ ಇನ್ನೂ ದರ್ಶನ ಮಾಡಿ.
ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊಂಟಿವ್ರಿ ಈಗ ಹೊರಗೆ. ಎಲ್ಲರಿಗೂ ಚಲ್ತಾ ಮೇಡಪ್ಪ ದೇವ್ರ, ನಮಗೂ ಚಲೋ ಹೇಳ್ರಿ, ಎಲ್ಲರಿಗೂ ಚಲೋ ಹೇಳ್ರಿ. ದರ್ಶನ ಆತೀಗ, ದರ್ಶನ ಮಾಡ್ಕೊಂಡು ಹೊಂಟಿ ಹೊರಗೆ. ರಾಯರ್ ಎಲ್ಲರಿಗೂ ಚಲೋತಂಗ ಇಡ್ಲಿ, ನಮಗೂ ಚಲೋತಂಗ ಇಡ್ಲಿ, ನಿಮಗೂ ಚಲೋತಂಗ ಇಡ್ಲಿ. ಒಂದಿಗೆ ಆಂಧ್ರಕ್ಕೆ ನಾವು ಬಂಜೂರು ರೋಡಾಗ ಹೋಗ್ಬೇಕಾಗಿತ್ತು. ಅದು ರೋಡ್ ಭಾಳ ಖರಾಬ್ ಐತಿ. ಅದಕ್ಕೆ ಬಳ್ಳಾರಿ ರೋಡ್ ಇದ್ರೆ ಹೊಂಟಿ. ಇದು ರೋಡ್ ಚಲೋ ಐತಿ, ಹಂಗೇನು ತಗ್ಗೋದಿಲ್ಲ ಇಲ್ಲ. ಟೈಮ್ ಒಂದು 2 ಆಗೈತಿ. ಈಗ ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡ್ಬೇಕಾಗ್ತಿತ್ತು, ಯಾವ ಸಿಗಲಿಲ್ಲ. ಅದಕ್ಕೆ ಊಟ ಮಾಡ್ಬೇಕಂತೇಳಿ ಬಂದೀವಿ ಚೈತ್ರ ದಾಬಾಕ್ಕೆ. ಇದು NH ಮಗ್ಲ ಐತಿ. ಇನ್ನೊಂದು 1:80 ಹೋದ್ರೆ ತೀರಾ ಹೋಗ್ತೀವಿ. ಅಲ್ಲೇನೋ ನಮ್ಮ ದೋಸ್ತನ ಕೆಲಸ ಇತ್ತು, ಅಲ್ಲಿ ಹೊಂಟಿವಿ. ಊರಿಗೆ ಹೋಗಿಲ್ಲ, ನೋಡೋಣ ಬರ್ರಿ. ಹೊಂಟಿತ್ತು ನಾಯಿದು ಮತ್ತು ಪಾಪ ಅವಘಡ ಆಗಬಾರ್ದಂತ ನಿಮಗೂ ಏನು ಕಂಡ್ರೆ ಹೋಗ್ಬೇಡ್ರಿ. ನಿಂದ್ರಿಸಿ ಸ್ವಲ್ಪ ಸೈಡ್ ಅದು. ಸೊ ಈಗ ನಾವು ಇದ್ದಿದ್ದು ಚಿತ್ರದುರ್ಗ. ನಾವು ಮಂತ್ರಾಲಯಂತ್ರ ಹಳ್ಳಿ ಲಿಂಗಸೂರಿಂತ್ರ ಆ ಕಡೆ ಮುದೋಳಕ್ಕೆ ಹೋಗೋದಿತ್ತು. ಅದು ಬಿಟ್ಟು ಮಂತ್ರಾಲಯಂತ್ರ ಚಿತ್ರದುರ್ಗಕ್ಕೆ ಬಂದೀವಿ. 100 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕತ್ತು. ನಮ್ಮ ದೋಸ್ತನ ಜನಕ್ಕೆ ಕೆಲಸ ಐತತ್ತು. ಎಲ್ಲಿ ಹೊಂಟಾನು ಏನು ಮಾಡತ್ತಾರ ನನಗೂ ಗೊತ್ತಿಲ್ಲ. ಬ್ಯಾಸರ ಆಗೈತಿ ಗೊತ್ತು. ರೋಡ್ ಅಂತ ಚಲೋ ಇದ್ಬಿಟ್ಟು ಭಾಳ ಲಾಂಗ್ ಐತಿ. ಹುಡುಗನು ಎಲ್ಲಿ ಹೊಂಟ ನನಗೂ ಗೊತ್ತಿಲ್ಲ. ಗಾಡಿ ಹೊಂಟ ಗಾಡಿ ಊಟ ಸಿಕ್ಕಿಲ್ಲತ್ತ. ಡೈರೆಕ್ಟ್ ಇಲ್ಲೇ ಜಿಗಿಸ್ಬೇಕು ಬಿಟ್ಟು ನೋಡ್ರಿ. ಜಿಗಿಸ ನಾವು ಇವತ್ತು ಎಲ್ಲೇ ಸ್ಟೇ ಮಾಡ್ತೀವಿ. ಸ್ಟೇ ಮಾಡಿ ಮಾರ್ನಿಂಗ್ ಡೈರೆಕ್ಟ್ ವೇಟೆಂಟ್ 300 ಕಿಲೋಮೀಟ್ರ್ ಬಂದಿವಿ. ಸುಸ್ತಾಗಿತ್ತು, ರೆಸ್ಟ್ ಮಾಡ್ತೀವಿ. ದಿಸ್ ಇಸ್ ದ ಟುಡೇಸ್ ರೂಮ್. ಇಲ್ಲೇ ರೆಸ್ಟ್ ಮಾಡಿ ನಾಳೆ ಹೋಗೋದು. ಸೊ ನಾವಾಗಿ ಇವ್ರಿಗೆ ಫ್ರೆಶ್ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಇಲ್ಲಿ ಐತ್ರಿ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ದಾಗ. ಅಲ್ಲಿವರೆಗೂ ಬಾಯ್.